ಈ ಪಳಪಳ ಹೊಳಿತಿರೋ ಈ ಕಪ್ಪು ಕಲರ್ ಪೇಸ್ಟು ನಿಮ್ಮ ಆರೋಗ್ಯಕ್ಕೆ ಚಿನ್ನಕ್ಕಿಂತ ಅಮೂಲ್ಯ ಗೊತ್ತಾ. ಅದರಿಂದನೇ ಸಾವಿರಾರು ವರ್ಷಗಳಿಂದ ಈಜಿಪ್ಷಿಯನ್ನು, ಗ್ರೀಕರು, ಅರಬು ಮತ್ತೆ ಚೈನೀಸ್ ಅವರು ಮೆಡಿಷನ್ ಆಗಿ ಉಪಯೋಗಿಸ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ನಮ್ಮಲ್ಲೂ ಕೂಡ ಉಪಯೋಗಿಸ್ತಾರೆ. ಇದನ್ನ ಕಪ್ಪು ಜೀರಿಗೆ, ಕೊಳಂಜಿ, ಬ್ಲ್ಯಾಕ್ ಸೀಡ್ ಅಂತ ಕರೀತಾರೆ. ಇದನ್ನ ಚೆನ್ನಾಗಿ ಹುರಿದ್ಬಿಟ್ಟು ಮಿಕ್ಸಿಲಿ ರುಬ್ಬಿ ಹನಿ ಜೊತೆ ಹಾಕಿ ಇನ್ನೊಂದ್ಸಲ ರುಬ್ಬಿ ಇದನ್ನ ಎತ್ತಿಡಿ ಆಯ್ತಾ. ಇದನ್ನ ಇಲ್ಲ ಅಂದ್ರೂ ನೀವು ಹೊರಗಡೆ ಇಡ್ತೀರಾ ಅಂದ್ರೆ 1 ತಿಂಗಳು ಆರಾಮಾಗಿ ಇಡ್ಬೋದು. ಫ್ರಿಡ್ಜಲ್ಲಿ ಇಡ್ತೀರಾ ಅಂದ್ರೆ 3-4 ತಿಂಗಳು ಇಡ್ಬೋದು ಆಯ್ತಾ. ಇದು ಚಿನ್ನಕ್ಕಿಂತ ಅಮೂಲ್ಯ ಯಾಕೆ ಅಂತ ಹೇಳಿದ್ದು ಅಂದ್ರೆ ಇದು BP ನ ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ನಿಮ್ಮ ಲಿವರ್ ಮತ್ತೆ ಕಿಡ್ನಿನ ಪ್ರೊಟೆಕ್ಟ್ ಮಾಡುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ, ಬ್ಲಡ್ ಶುಗರ್ನ ಮ್ಯಾನೇಜ್ ಮಾಡುತ್ತೆ, ನಿಮ್ಮ ಬಾಡಿಲಿ ಇನ್ಫ್ಲಮೇಷನ್ ಇತ್ತು ಅಥವಾ ಮೂಳೆಗಳಲ್ಲಿ ಪೇಯ್ನು, ಸಂಧಿವಾತ ಈ ಥರ ಇತ್ತು ಅಂದರೆ ಅದನ್ನು ಕಡಿಮೆ ಮಾಡುತ್ತೆ. ಮತ್ತು ಆಸ್ಮಾ ಮತ್ತು ಅಲರ್ಜಿ ಇತ್ತು ಅಂತಂದರೆ ಅವರಿಗೂ ಕೂಡ ಒಳ್ಳೆಯದು. ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಆಮೇಲೆ ಇಮ್ಯುನಿಟಿ ಮತ್ತು ನಿಮ್ಮ ಮೆಟಾಬಾಲಿಸಮ್ನು ಕೂಡ ಇಂಪ್ರೂವ್ ಮಾಡುತ್ತೆ, ಬೂಸ್ಟ್ ಮಾಡುತ್ತೆ. ನಿಮ್ಮ ಸ್ಕಿನ್ನು ಗ್ಲೋ ಆಗಲಿಕ್ಕೂ ಸಹಾಯ ಮಾಡುತ್ತೆ, ನಿಮ್ಮ ಸ್ಕಿನ್ನು ಕ್ಲಿಯರ್ ಆಗುತ್ತೆ. ಆಮೇಲೆ ಬ್ಲೋಟಿಂಗ್ ಏನಾದರೂ ಇತ್ತು ಅಂದರೆ ಕಡಿಮೆ ಆಗುತ್ತೆ, ಕ್ಯಾನ್ಸರ್ಗೂ ಕೂಡ ಒಳ್ಳೆಯದು. ಹಾರ್ಮೋನ್ ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದರಲ್ಲಿರೋ ಹೀರೋ ಇಂಗ್ರೀಡಿಯೆಂಟ್ ಏನು ಗೊತ್ತಾ? ಥೈಮೋಕಿನೋನ್, ಥೈಮೋಹೈಡ್ರೋಕಿನೋನ್, ಥೈಮಾಲ್, ನಿಜಿಲೋಡೈನ್, ನಿಜಿಲೋಸೈನ್. ಮಿನರಲ್ಸ್ ಅಂತ ಬಂದರೆ ಐರನ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಜಿಂಕ್, ಪೊಟ್ಯಾಷಿಯಂ, ಫಾಸ್ಫರಸ್, ಕಾಪರ್. ವಿಟಮಿನ್ಸ್ ಅಂತ ಬಂದರೆ B1, B2, B3, ಫೋಲೇಟ್, ಆಮೇಲೆ ಒಮೆಗಾ 6, ಒಮೆಗಾ 9 ಫ್ಯಾಟಿ ಆ್ಯಸಿಡ್, ಪ್ರೋಟೀನ್, ಡಯಟ್ರಿ ಫೈಬರ್, ಕಾರ್ಬೋಹೈಡ್ರೇಟ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇದನ್ನು ಯಾರು ತಗೋಬಾರ್ದು ಅಂತಂದರೆ ಹನಿ ಹಾಕಿರೋದ್ರಿಂದ ಶುಗರ್ ಪೇಷಂಟ್ಗಳು ತಗೊಳಕ್ಕೆ ಹೋಗ್ಬೇಡಿ. ಹಾಗಾದರೆ ನೀವು ಹೇಗೆ ತಗೋಬೇಕು ಅಂತ ಕೇಳಿದ್ರೆ ಜಸ್ಟ್ 1 ಗ್ಲಾಸ್ಗೆ ನೀರು ಹಾಕ್ಬಿಟ್ಟು 1/4 ಸ್ಪೂನಷ್ಟು ಅದರೊಳಗಡೆ ಹಾಕಿ ನೆನೆ ಹಾಕಿ 1 ಅರ್ಧ ಗಂಟೆ ಅಥವಾ ನೈಟ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಆ ನೀರನ್ನ ಕುದಿಸಿ ಕುಡೀರಿ ಅಥವಾ ಹಾಗೆ ಕುಡೀರಿ. ಅದ್ರ ಜೊತೆಗೆ ಅದನ್ನು ಅಗದು ತಿನ್ನಿ. ಆಮೇಲೆ ಲೋ BP ಯಾರು ಇರುತ್ತೋ ಅವ್ರು ತಗೋಬೇಡಿ, ಯಾಕಂದರೆ ಇದು BP ನ ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ದಿನದಲ್ಲಿ ಎಷ್ಟು ತಗೋಬೋದು ಅಂತ ಕೇಳಿದ್ರೆ ಈ ಪೇಸ್ಟ್ ಮಾಡಿದ್ದೀನಲ್ಲ ಇದು 1 ಅರ್ಧ ಸ್ಪೂನ್ ತೊಗೋಬೋದು, 1 ಸ್ಪೂನ್ವರೆಗೂ ತೊಗೋಬೋದು. ನೀವು ಸ್ಟಾರ್ಟಿಂಗ್ ತೊಗೋಬೇಕಾದ್ರೆ 1 ಅರ್ಧ ಸ್ಪೂನಿಂದ ಸ್ಟಾರ್ಟ್ ಮಾಡಿ ಆಯಿತಾ. ಬೆಳಗ್ಗೆ ಖಾಲಿ ಹೊಟ್ಟೆಲಿ 1 ಅರ್ಧ ಸ್ಪೂನ್ ತಿಂದು 1 ಗ್ಲಾಸ್ ನೀರು ಕುಡಿದ್ಬಿಡಿ ಆಯಿತಾ. ಇಲ್ಲ ತಿಂಡಿ ಆದಮೇಲಾದರೂ ತಗೊಳ್ಳಿ. ಅವಶ್ಯಕತೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು. ರೆಗ್ಯುಲರಾಗಿ ತೊಗೊಂಡ್ರೆ ನಿಮಗೆ ಬೆನಿಫಿಟ್ಸ್ ಗೊತ್ತಾಗ್ತಾ ಹೋಗುತ್ತೆ. ಸೇವ್ ಮಾಡ್ಕೊಳ್ಳಿ, ನೀವು ಕೂಡ ಪ್ರಯತ್ನ ಪಡಿ ಆಯಿತಾ. ಏನಾದ್ರು ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ರೀತಿ ವಿಡಿಯೋಸ್ಗಳು ಮಿಸ್ ಆಗಬಾರ್ದು ಅಂದರೆ ತಪ್ಪದೆ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.